ಕುವೈತ್ ಮತ್ತು ಬೆಹರಿನ್ ಇತರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಮ್ಮ ಶಾಖಾ ಮಠವನ್ನು ಹೊಂದಿದೆ. ಎಲ್ಲ ಶಾಖಾ ಮಠದ ಈಗ ಪರಮಪೂಜ್ಯ ಸದ್ಗುರು 1008 ಮಹಾಮಂಡಲೇಶ್ವರ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಪೀಠಾಧ್ಯಕ್ಷರಾದ ಮೇಲೆ ಪೀಠಾಧಿಪತಿಗಳಾದ ಮೇಲೆ ಈ ಎಲ್ಲ ಬೆಳವಣಿಗೆಗಳು ಆಗಿರುವಂಥದ್ದು ತಮ್ಮ ಸಾರ್ವಜನಿಕರಿಗೆ ಮತ್ತು ಸಮಾಜದ ಎಲ್ಲ ಬಾಂಧವರಿಗೆ ತಿಳಿಸಬೇಕಾದದ್ದು ನಮ್ಮ ಜವಾಬ್ದಾರಿಯಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಸಾಮೂಹಿಕವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ನಾವು ಈ 9ನೇ ತಾರೀಕಿಗೆ ಈ ಹಿನ್ನೆಲೆಯಲ್ಲಿ 9ನೇ ತಾರೀಕು ಶುಕ್ರವಾರ ಈ ಗುರುವಂದನಾ ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ. ಇಂಥ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಖಾ ಮಠವನ್ನು ಹೊಂದಿದಂಥ ಶ್ರೀಮಠದ ಟ್ರಸ್ಟು ಪುನರ್ರಚನೆ ಆಗಿದೆ. ಈ ಪುನರ್ರಚನೆ ಆಗಿರೋದ್ರಿಂದ ಈ ಒಂದು ಟ್ರಸ್ಟ್ಗೆ ನಮ್ಮ ಜಿಲ್ಲೆಯಿಂದ 2 ಆಯ್ಕೆಯಾಗಿರ್ತಾರೆ. ಒಬ್ಬರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಭೀಮಣ್ಣ ನಾಯಕ್ ಅವರು, ಇನ್ನೊಬ್ಬರು ಹಿರಿಯ ಸಮಾಜ ಸೇವಕರು ಉದ್ಯಮಿಗಳಾದಂಥ HR ನಾಯಕ್ ಕುಮಟಾ ಅವರು. ಇವರಿಬ್ಬರು ನಮ್ಮ ಜಿಲ್ಲೆಯಿಂದ ಈ ಶ್ರೀಮಠಕ್ಕೆ ಟ್ರಸ್ಟಿಗಳಾಗಿ ಆಯ್ಕೆಯಾಗಿರ್ತಾರೆ. ಇನ್ನು 3 ಸಾಗರದಿಂದ ಒಬ್ಬರು ಚಂದ್ರು ಪೂಜಾರಿ ಅಂತ ಮತ್ತು ಸುಜಾತ ವಸಂತ್ ಬಂಗೇರ ಅಂತ ದಕ್ಷಿಣ ಕನ್ನಡದಿಂದ ಇವರು ಟ್ರಸ್ಟಿಗಳಾಗಿ ಆಯ್ಕೆಯಾಗಿರ್ತಾರೆ. ಮತ್ತು ಹರೀಶ್ ಕುಮಾರ್ ಅಂತ ಇವರು ಆಯ್ಕೆಯಾಗಿರ್ತಾರೆ. ಇವರು ಈಗ ಹೊಸ ಟ್ರಸ್ಟಿಗಳಾಗಿ ಆಯ್ಕೆ ಆದಮೇಲೆ ಅವರನ್ನು ಜಿಲ್ಲೆಗೆ ಕರೆಸಿ ಜಿಲ್ಲೆಯಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸಂಘಟನೆಯ ಹಿತದೃಷ್ಟಿಯಿಂದ ನಮ್ಮೆಲ್ಲರ ಒಂದು ಏನು ಧಾರ್ಮಿಕ ಚೌಕಟ್ಟಿನಲ್ಲಿ ಇಡೀ ಸಮಾಜವನ್ನು ಒಟ್ಟಿಗೆ ಸೇರಿಸುವ ಮತ್ತು ಸಮಾಜ ಸಂಘಟನೆ ಮಾಡುವಂಥ ಸಮಾಜದ ಎಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಹಂತವಾಗಿ ಕೈಗೊಳ್ಳಬೇಕಾದ ಉದ್ದೇಶದಿಂದ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಶಿರಸಿಯ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ನಾವು ಅಭಿನಂದನೆಯನ್ನು ಕೂಡ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ವಿಶೇಷವಾಗಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಮ್ಮ ಕುಲಗುರುಗಳಾದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಭಿವೃದ್ಧಿ ನಿಗಮ ಸರ್ಕಾರ ರಚನೆ ಮಾಡಿದೆ. ಈ ಪ್ರಥಮ ಆಯೋಗದ ಪ್ರಥಮ ಅಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಪೂಜಾರಿಯವರು ಕಾರ್ಕಳದವರು ಅವರು ಆಯ್ಕೆಯಾಗಿರ್ತಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಜಿಲ್ಲೆಗೆ ಕರೆಸಿ ಅವರಿಗೆ ಅಭಿನಂದನೆ ಹೇಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ.